ಕಾಂಗ್ರೆಸ್ನ ನೀತಿ ಬಗ್ಗೆ ಹೇಳಿದ್ರೆ ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿ.ಟಿ. ರವಿ ಅವರ ಸಂಸ್ಕೃತಿ ಪದ್ಧತಿ ಜಗತ್ ಜಾಹೀರಾತಾಗಿದೆ ಅಂತ ಹೇಳಿ. ಕಾಂಗ್ರೆಸ್ನ ಸಂಸ್ಕೃತಿ ಅನ್ನೋದು ಜಗತ್ ಜಾಹೀರಾಗಿದೆ. ಸಿ.ಟಿ. ರವಿ ಅವರು ಒಬ್ಬರು ಏನು ಮಾಡ್ತಾರೆ ಹೇಳಿದ್ರು. ಈಗ ಅವರ ನೀತಿ ಪಾಠ ಈ ಸರ್ಕಾರ ಕೇಳಬೇಕಾಗಿದೆ. ಈ ರೀತಿ ಕಾಲ್ ತೆಗಿತೀನಿ ಕೈ ತೆಗಿತೀನಿ ಅನ್ನೋರೆಲ್ಲನೂ ಬಹಳ ಜನರನ್ನು ನೋಡಿದ್ದೀವಿ. ಅಂಥವುಗಳು ಮರುಕಳಿಸದೇ ಇರೋ ರೀತಿ ನಡ್ಕೊಳ್ಬೇಕು ಅಂದರೆ ಹೆಂಗೆ ದ್ವೇಷ ಭಾಷಣ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ. ಮುಖ್ಯಮಂತ್ರಿಗಳಿಗೂ ಡಿ.ಕೆ ಶಿವಕುಮಾರ್ಗೆ ಗೊತ್ತಿರಬೇಕು ಅದು. ಸರ್, ಈಗ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಈಗ ಬ್ಯಾಲೆಟ್ ಪೇಪರ್ನ ತರಬೇಕು ಅನ್ನೋದು ಒಂದು ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಸರ್ಕಾರ ಚಿಂತನೆ ನಡೆಸಿದೆ. ಮತ್ತೆ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ನೋಡಿ, ರಾಜ್ಯದಲ್ಲಿ ನಡೀತಕ್ಕಂಥ ಲೋಕಲ್ ಬಾಡಿ ಎಲೆಕ್ಷನ್ಸ್, ಸ್ಥಳೀಯ ಸಂಸ್ಥೆಗಳಿಗೆ ಅವ್ರು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬಹುದು. ಆದರೆ ಶಾಸಕ ಸ್ಥಾನಕ್ಕೆ ಮತ್ತು ಪಾರ್ಲಿಮೆಂಟ್ಗೆ ನಡೀತಕ್ಕಂಥದ್ದನ್ನು ಮಾಡಲಿಕ್ಕೆ ಇವರಿಂದ ಆಗೋದಿಲ್ಲ. ಆದರೆ 136 ಸೀಟ್ ಗೆದ್ದಾಗ ಯಾಕೆ ನಿಮಗೆ ಅನುಮಾನ ಬರಲಿಲ್ಲ? ನಾವೇನಾದರೂ ನಿಜವಾಗಿಯೂ ವೋಟ್ ಕಳ್ಳತನ ಮಾಡೋದಿದ್ದಿದ್ರೆ ನೀವೆಂಗೆ ಸರ್ಕಾರ ಮಾಡೋಕ್ಕಾಗ್ತಿತ್ತು? ನಾವು ಸರ್ಕಾರನೇ ಮಾಡ್ತಿದ್ವಿ. ಆದರೆ ವೋಟ್ ಕಳ್ಳತನ ನಡೆದಿಲ್ಲ ಅಂತಕ್ಕಂಥದ್ದು ನಿಮಗೂ ಗೊತ್ತು. ಆದರೆ ನಿಮ್ಮ ಲೀಡರ್ನ ಓಲೈಸಲಿಕ್ಕೆ ಈ ರೀತಿ ಕಪಟ ನಾಟಕ ಆಡ್ತಾ ಇದ್ದೀರಿ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗ್ತಾ ಇದೆ. ಇದು ವೋಟ್ ಕಳ್ಳತನ ಮಾಡೋದು ಯಾವ ಪಕ್ಷದಿಂದಲೂ ಸಾಧ್ಯ ಇಲ್ಲ, ಕಾಂಗ್ರೆಸ್ಗೆ ಬಿಟ್ಟು. ಕಾಂಗ್ರೆಸ್ಸು 1952ರಿಂದ ಹಿಡಿದು EVM ಬರೋವರೆಗೆ ವೋಟ್ ಕಳ್ಳತನದಲ್ಲೇ ಈ ದೇಶ ಆಳಿರೋದು, ರಾಜ್ಯಗಳನ್ನು ಆಳಿರೋದು. EVM ಬಂದ ಮೇಲೆ ಪಾಪ ಅವರ ಕೈ ಕಟ್ಟಿ ಹೋಗ್ಬಿಟ್ಟಿದೆ. ಕೈ ಕಟ್ಟಿ ಹೋದ್ಮೇಲೆ ಈಗ ಅವರು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಮತ್ತೆ ನಮಗೆ ಬ್ಯಾಲೆಟ್ ಬೇಕು. ಯಾಕೆ ಅಂತಂದ್ರೆ ಬ್ಯಾಲೆಟನ್ನು ಏನು ಬೇಕಾದರೂ ಆಟ ಆಡ್ಬೋದು, EVM ಅಲ್ಲಿ ಆಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಹಳೆ ಸಂಸ್ಕೃತಿ, ಅವರು ಹಳೆ ಕಳ್ಳತನ ಮಾಡಬೇಕಲ್ಲ, ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಅವಕಾಶವನ್ನು ಕಲ್ಪಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಬಿಜೆಪಿ ಕಾಲದಲ್ಲಿ ಇದಕ್ಕೆ ಪ್ರಸ್ತಾವನೆ ಇತ್ತು ಬ್ಯಾಲೆಟ್ ಪೇಪರ್ ತರಲಿಕ್ಕೆ ಅಂತೇಳಿ ಡಿ.ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅವಕಾಶ ಇದೆ ಅಂತ ಹೇಳಿದ್ರು. ಮೊದಲಿಂದ ಏನು ಪದ್ಧತಿ ಇತ್ತೋ ಆ ಪದ್ಧತಿಯನ್ನು ನಾವು ಒಗ್ಗೂಡಿದ್ವಿ, ನಮಗೂ ಕೂಡ ಒಗ್ಗಿತ್ತು. EVM ಬಂದ ಮೇಲೆ ಆ EVM ಸರಿ ಅಂತಿದ್ವಿ. ಬ್ಯಾಲೆಟ್ ಪೇಪರೇ ಆವತ್ತಿಂದ ಹಾಗೇ ಇದ್ದಿದ್ರೆ ಇನ್ನು ಅದನ್ನೇ ಒಪ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ದೇಶದ ಸಿಸ್ಟಮ್ ಅದು. ಈಗ ಒಳ್ಳೆ ಒಂದು ವ್ಯವಸ್ಥೆ ಬಂದ ಮೇಲೆ, ಟ್ರಾನ್ಸ್ಪರೆನ್ಸಿ ಬಂದ ಮೇಲೆ, ನಾವು ಈಗ ಕೋರ್ಟ್ಗೆ ನೀವು ಹೇಳಿದ್ರಿ, ಕೋರ್ಟ್ನ ಕರೆದು ಕೇಳಿದ್ರು ಪ್ರೂವ್ ಮಾಡ್ರಿ ಅಂತ. ಮಾಡಿದ್ರಾ? ಮಾಡೋಕ್ಕಾಗಿಲ್ಲ. ಎಲೆಕ್ಷನ್ ಕಮಿಷನ್ ಕೇಳಿತು, ಸುಳ್ಳು ಹೇಳಬೇಡಿ, ನಿಮ್ಗೇನಾದ್ರೂ ಆ ರೀತಿ ಅನುಮಾನ ಇದ್ರೆ ಬಂದು ಪ್ರೂವ್ ಮಾಡಿ ಅಂತ. ಮಾಡಲಿಲ್ಲ. ಆದರೆ ಜನರ ಮುಂದೆ ಏನು ಮಾಡ್ತಾ ಇದ್ದೀರಿ ನೀವು? ನಾಟಕ ಆಡ್ತಾ ಇದ್ದೀರಿ. ಕಪಟ ನಾಟಕಗಳಿಗೆ ಜನ ಒಗ್ಗೋದಿಲ್ಲ, ತಿಳ್ಕೊಳ್ಳಿ. ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕಾಂಗ್ರೆಸ್ನವರಿಗೆ ಸಿ.ಟಿ. ರವಿ ಆಗ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಅವರು ಆಗ್ಬೋದು, ಆರ್ ಅಶೋಕ್ ಅವರು, ಇವರು ಟಾರ್ಗೆಟ್. ಹಾಗಾಗಿ ಅವ್ರು ಯಾವುದೇ ರೀತಿಯಾಗಿ ಸಿ.ಟಿ. ರವಿ ಅವರು ದ್ವೇಷದ ಒಂದು ಭಾಷಣವನ್ನು ಕೂಡ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ FIR ಕೂಡ ಹಾಕಲಾಗಿದೆ. ಇದಕ್ಕೆ ನಾವು ಹೆದರೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.